ಒಂದು ಜೋಕ್ ಹೇಳಮ್ಮ. ವಿಶಾಲು, ನಾವು ಪಕ್ಕದ ಬೀದಿಗಿದ್ರು ಎಷ್ಟು ದಿವಸ ಆಯ್ತು ಕಣೆ ನೀನು ಮಾತಾಡಿಸ್ದಾಗೆ. ನಮ್ಮ ಮನೆಗೆ ಇವ್ರು ರಿಲೇಷನ್ ಬಂದಿದ್ರು, ನಿಮ್ಮ ಮನೆ ಮುಂದೆ ಹೋಗ್ತಿದ್ವಿ, ಹಾಗೆ ನೀನು ಮಾತಾಡ್ಸೋಗೋಣ ಅಂತ ಬಂದ್ವಿ. ಕುತ್ಕೊಳ್ರಿ. ಸುಮಾ, ಇವ್ರು 4 ಜನಕ್ಕೂ ಟೀ ಮಾಡಮ್ಮ, ಹಾಗೆ ನಮ್ಮ 3 ಜನಕ್ಕೂ ಸೇರಿ ಮಾಡಿಬಿಡು. ಸುಮಾ, ಸ್ಟ್ರಾಂಗಾಗಿ ಮಾಡಿ ಟೀನ ಸ್ವಲ್ಪ ಜಾಸ್ತಿ ಹಾಕು. ಸರಿ ಆಂಟಿ. ತಗೊಳ್ರಿ ಆಂಟಿ, ಟೀ ಕುಡೀರಿ. ತಗೊಮ್ಮವ. ಅಲ್ಲ, ಎಷ್ಟು ಸ್ಟ್ರಾಂಗಾಗಿ ಎಷ್ಟು ಚೆನ್ನಾಗಿ 5 ನಿಮಿಷದಾಗ ಎಷ್ಟು ಚೆನ್ನಾಗಿ ಟೀ ಮಾಡ್ತಿ ಕಣೆ. ಸೂಪರ್. ಇನ್ನೊಂದು ಸಾರಿ ಟೀ ಬೇಕಂದರೆ ನಿಮ್ಮನೆಗೆ ಬಂದು ಕುಡಿದು ಹೋಗ್ತೀವಿ. ಬರ್ತೀವಿ ಶಾಲು, ಸ್ವಲ್ಪ ಟೈಮ್ ಇಲ್ಲ ಈಗ ನಮಗೆ. ಇನ್ನೊಂದು ಸಾರಿ ನೆಕ್ಸ್ಟ್ ಟೈಮ್ ಬರ್ತೀನಿ. ಹಾಂ ಸರಿ. ಅಲ್ಲನೇ ನೀನು ಈ ಸಾರಿ ಟೀಗೆ ಇಲ್ಲೇ ಬರ್ತೀನಿ ಅಂತಂದು ಬೇಜಾರಾಗಬೇಡ ನೋಡು. ಸ್ಟ್ರಾಂಗ್ ಟೀ ಮಾಡಬೇಕು. ಅಲ್ರಮ್ಮ, ನೀವು ಬರ್ರಿ, ನಿಮ್ಮ ರಿಲೇಷನ್ ಕರ್ಕೊಂಬರ್ರಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡು ಬಂದ್ರಿ, ಯಾವಾಗನ ಬರ್ರಿ. ನಮ್ಮ ಸುಮ ಅಚ್ಚುಕಟ್ಟಾಗಿ ಸ್ಟ್ರಾಂಗಾಗಿ ಟೀ ಮಾಡಿ ಕೊಡ್ತಾಳೆ. ಸರಿ, ನಿಮ್ದು ಎಷ್ಟು ವಿಶಾಲವಾದ ಮನಸ್ಸು ಅಂಕಲ್. ಸರಿ, ನಾವು ಬರ್ತೀವಿ ಶಾಲು. ಸರಿ. ಅಲ್ಲನೇ, ನನಗೆ ಅಂಕಲ್ ಅಂದ್ಬಿಟ್ರಲ್ಲ ಇವರು. ಇವ್ರಿಗೆ ಎಷ್ಟು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ, ಗಂಡು ಹುಡುಗರು, ಹೆಣ್ಮಕ್ಳು, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ನನಗೆ ಅಂಕಲ್ ಅಂದ್ಬಿಟ್ರು. ತಾತ ಅಂದಿಲ್ಲಲ್ಲ, ಅದಕ್ಕೆ ಖುಷಿ ಪಟ್ಕೊಳ್ರಿ. ಅಲ್ಲ, ತಾತ ಅಂತಂದು ಅಂದಿಲ್ಲ ಅಲ್ಲ ಅಂತ ಖುಷಿ ಪಟ್ಕೊಂತೀನಿ. ಆದ್ರೆ ನೀನು ಮಾತಾಡ್ಸೋಕೆ ಬಂದರು, ಬರೀ ಟೀ ಕುಡಿದ್ರು ಹೋಗ್ಬಿಟ್ರು. ನೀನೇನು ಚೆನ್ನಾಗಿದೆಯಾ ಅಂತ ಕೇಳಲಿಲ್ಲ, ಏನಿಲ್ಲ. ಅವ್ರ ರಿಲೇಷನ್ಗೆಲ್ಲ ನೀನೇ ಕಾಪಿ ಮಾಡ್ಕೊಳ್ಳ ಅಂತ ಬಂದಾರೆ. ಹೋಗ್ಲಿ ಬಿಡ್ರಿ, ಏನೋ ಒಂದು ಅದಕ್ಕೇನು ಚೆನ್ನಾಗತ್ತಲ್ಲಮ್ಮ ಜೋಕ್.